ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಸಿ. ಬಾಲಕೃಷ್ಣರವರಿಗೆ ಸಚಿವ ಸ್ಥಾನ ಲಭಿಸಿದ ಹಿನ್ನೆಲೆಯಲ್ಲಿ ಮಾಗಡಿ ಪಟ್ಟಣದಲ್ಲಿ ಮಹಿಳಾ ಅಭಿಮಾನಿ ಬಳಗದಿಂದ ಸಂಭ್ರಮಾಚರಣೆ. ಮಾಗಡಿ ಪಟ್ಟಣದ ಕಲ್ಲೆಗೇಟ್ನ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಮಹಿಳಾ ಅಭಿಮಾನಿಗಳು ತೆಂಗಿನಕಾಯಿ ಒಡೆದು ಸಿಹಿ ಹಂಚಿ ಕುಣಿದು ಕುಪ್ಪಳಿಸುವ ಮೂಲಕ ಸಂತಸ ವ್ಯಕ್ತಪಡಿಸಿದರು. ಸಚಿವ ಸ್ಥಾನ ದೊರೆತಿರುವುದು ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಿಳಾ ಮುಖಂಡೆ ಶ್ರೀಮತಿ ಶೈಲಜಾ ವೆಂಕಟೇಶ್, ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಹಾಗೂ ಸಚಿವ ಸ್ಥಾನ ದೊರೆತಿರುವುದು ಹೆಮ್ಮೆಯ ವಿಷಯವಾಗಿದೆ. ಮಾಗಡಿ ರಂಗನಾಥ ಸ್ವಾಮಿಯ ಕೃಪೆಯಿಂದ ಶಾಸಕ ಎಚ್.ಸಿ. ಬಾಲಕೃಷ್ಣರವರಿಗೆ ಸಚಿವ ಸ್ಥಾನ ಲಭಿಸಿದ್ದು ಅವರಿಗೆ ಯಾವ ಖಾತೆ ನೀಡಿದರೂ ಸಮರ್ಥವಾಗಿ ನಿಭಾಯಿಸುವ ಸಾಮರ್ಥ್ಯವಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮುಖಂಡರಾದ ಜಯಮ್ಮ, ಪಾರ್ವತಿ, ಪ್ರೇಮ, ಮಂಜುಳಾ, ಕಾವ್ಯ, ಗಾಯತ್ರಮ್ಮ, ಗೌರಿ ಸೇರಿದಂತೆ ಅನೇಕ ಮಹಿಳಾ ಕಾರ್ಯಕರ್ತೆಯರು ಭಾಗವಹಿಸಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ಮೊದಲಿಗೆ ಆ ದೇವರಿಗೆ ನಾವು ಒಂದು ವಂದನೆಗಳನ್ನ ಸಲ್ಲಿಸ್ತೀವಿ. ನಾವೆಲ್ಲ ದೇವರುಗಳ ಹತ್ರ ಕೇಳ್ಕೊತಾ ಇದ್ವಿ, ನಮ್ಮ ಬಾಲಣ್ಣವರು ಸಚಿವರಾಗಬೇಕು, ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ನಮಗೆ ಸಚಿವಗಿರಿ ಸಿಗಬೇಕು ಅಂತೇಳಿ ಕೇಳ್ಕೊತಾ ಇದ್ವಿ. ನಮ್ಮೆಲ್ಲ ಹೆಣ್ಮಕ್ಳುಗಳ ಆಶಯ ಅದೇ ಆಗಿತ್ತು, ನಮ್ಮೆಲ್ಲ ಕಾರ್ಯಕರ್ತರ ಆಶಯ ಅದೇ ಆಗಿತ್ತು. ಇವತ್ತು ದೇವರು ನಿಜವಾಗ್ಲೂ ಶ್ರಮಕ್ಕೆ ತಕ್ಕ ಪ್ರತಿಫಲನ ಕೊಟ್ಟಿದ್ದಾನೆ ಅಂತಲೇ ಅನ್ಕೋಬೋದು. ಯಾರೆಷ್ಟೇ ಹೊಡೆದಾಡಿದ್ರು, ಯಾರೆಷ್ಟೇ ಇದು ಮಾಡಿದ್ರು ಕೂಡ ಅವರ ಗುರಿಯನ್ನು ತಲುಪೋದನ್ನು ಬಿಡೋಕ್ಕಾಗಲಿಲ್ಲ. ಯಾಕಂದರೆ ಯಾವತ್ತೂ ಅಷ್ಟೇ ಒಳ್ಳೆತನಕ್ಕೆ ಒಳ್ಳೆ ಮಾರ್ಗ, ಒಳ್ಳೆ ದಾರಿ ಸಿಗುತ್ತೆ ಅಂತೇಳಿ ನಮಗೆಲ್ಲರೂ ಇವತ್ತೊಂದು ತುಂಬಾ ಖುಷಿಯಾಗಿದೆ. ಆ ಖುಷಿಗೆ ನಾವು ಯಾರೂ ಪಾರನೇ ಇಲ್ಲ ಅಂತ ಅನ್ಕೋಬೋದು. ಹಾಗಾಗಿ ಇವತ್ತಿನ ದಿವಸ ಅವ್ರಿಗೆ ಇನ್ನೂ ಉನ್ನತ ಮಟ್ಟಕ್ಕೆ ಮುಂದೆ ಹೋಗಲಿ ಅಂತೇಳಿ ಕೇಳ್ಕೊತ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನದಾಗಿ ಕೆಲಸಗಳಾಗಿ ನಾವೆಲ್ಲ ಕಾರ್ಯಕರ್ತರು ಯಾವತ್ತೂ ಅವ್ರ ಜೊತೆ ನಿಂತ್ಕೊತೀವಿ. ನಮ್ಮ ಬಾಲಣ್ಣನ ಮಹಿಳಾ ಅಭಿಮಾನಿಗಳ ಬಳಗ ಏನಿದೆ ಇವತ್ತು ಎಲ್ಲರೂ ಅವ್ರ ಜೊತೆ ಸದಾ ನಿಂತಿರ್ತೀವಿ. ನಮ್ಮ ಮಹಿಳೆಯರ ಶಕ್ತಿ ನಮ್ಮ ಯಾವತ್ತೂ ಕಾಂಗ್ರೆಸ್ ಪಕ್ಷದ ಕಡೆ ಇದ್ದೇ ಇರುತ್ತೆ ಅಂತೇಳಿ ಇಷ್ಟಪಡ್ತೀನಿ. ಹೌದು, ನಮಗೆ ಖಾತೆ ಯಾವುದಾದ್ರೂ ಪರವಾಗಿಲ್ಲ ಸರ್. ಅವರು ಯಾವುದೇ ಖಾತೆಗೆ ಬಂದರೂ ಕೂಡ ಉತ್ತಮವಾದಂಥ ಕೆಲಸಗಳನ್ನ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇವತ್ತೆಲ್ಲ ರೋಡ್ಗಳು ಆಗ್ತಿರೋದಾಗಿರ್ಬೋದು. ಪ್ರತಿಯೊಂದು ಮೂಲೆಯಲ್ಲಿ ಹಳ್ಳಿಗಳಲ್ಲಿ ಸಣ್ಣ ಹಳ್ಳಿಗಳಲ್ಲೂ ಇವತ್ತು ಕೆಲಸಗಳಾಗ್ತಿದೆ. ಎಷ್ಟೋ ವರ್ಷಗಳಿಂದ ನಿಂತಿದ್ದ ರೋಡ್ಗಳಾಗ್ತಿದೆ, ಮೋರಿ ವ್ಯವಸ್ಥೆಗಳಾಗ್ತಿದೆ, ಕುಡಿಯೋ ನೀರಿನ ವ್ಯವಸ್ಥೆಗಳು. ನಮ್ಮ ಭಾಗದಲ್ಲೇ ನಾನು ಮೊನ್ನೆ ತಿಳಿಸ್ದಂಗೆ ನಮ್ಮ ಒಂದು ಸಣ್ಣ ಹಳ್ಳಿ ನಾಡೆಸ ನೀವೆಲ್ಲರೂ ಬಂದು ನೋಡಿದ್ರೂ ಕೂಡ ಉತ್ತಮವಾದಂಥ ಕೆಲಸಗಳಾಗ್ತದೆ. ಯಾವುದೇ ಇಲಾಖೆ ಕೊಟ್ಟರು ಪರವಾಗಿಲ್ಲ, ನಮ್ಗೆ ಖುಷಿ ಆಗುತ್ತೆ. ಖಂಡಿತ ನಮ್ಮ ಬಾಲಣ್ಣವರು ಏನು ಮಾರ್ಗದಲ್ಲಿ ನಡೀತಾರೋ ನಾವೆಲ್ಲರೂ ಅವ್ರ ಹಿಂದೆ ಸದಾ ಶಕ್ತಿಯಾಗಿ ನಿಂತ್ಕೊಂಡು ಅವ್ರ ಜೊತೆಯಲ್ಲಿ ನಡ್ಕೊಂಡು ಖಂಡಿತ ಆಗ್ತೀವಿ ಸರ್. ನೀರಿನ ವಿಚಾರ ಬಂದರೆ ಬಾಲಣ್ಣವರು ಸುಮ್ಮನೆ ಕೂತ್ಕೊಳ್ಳೋಂಥ ವ್ಯಕ್ತಿ ಅಲ್ಲ, ಅಭಿವೃದ್ಧಿ ವಿಚಾರ ಬಂದರೂ ಸುಮ್ಮನೆ ಕೂತ್ಕೊಳ್ಳೋಂಥ ವ್ಯಕ್ತಿ ಅಲ್ಲ. ಅವ್ರೇನು ಮಾರ್ಗದಲ್ಲಿ ನಿಟ್ಟಿನಲ್ಲಿ ನಡೀತಾರೋ ನಾವು ಅದಕ್ಕೆ ಯಾವಾಗಲೂ ಶಕ್ತಿಯಾಗಿ ನಿಂತ್ಕೊತೀವಿ. ಎಚ್.ಎಂ. ರೇವಣ್ಣ ಅವ್ರನ್ನ ಬಾಲಣ್ಣವರು ಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರದ್ದು ಕನಸಾಗಿತ್ತು. ಆ ಕನಸು ಇವತ್ತು ನೆನಸಾಗಿದೆ. ಬಾಲಣ್ಣ ಅವರು ಅಭಿವೃದ್ಧಿ ಹರಿಕಾರರು. ಇನ್ನೂ ಹೆಚ್ಚಿನ ಅಭಿವೃದ್ಧಿನ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಮಾಡ್ತಾರೆ, ಜನಸೇವೆ ಮಾಡ್ತಾರೆ ಅನ್ನೋ ಆಶಯದೊಂದಿಗೆ ಬಾಲಣ್ಣನವರಿಗೆ ಮಂತ್ರಿ ಆಗಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ಬಾಲಣ್ಣ ಆಗಿರೋದು ಬೆಳಗ್ಗೆಯಿಂದನೂ ನನಗೆ ತಿಂಡಿನೂ ಊಟನೂ ಮಾಡೋಕ್ಕಾಗ್ತಿಲ್ಲ, ಆ ಥರ ಖುಷಿ ಸರ್. ಯಾಕೆಂದರೆ ನಾವು ಇಲ್ಲಿಂದ ಅಯ್ಯಪ್ಪ ಸ್ವಾಮಿವರೆಗೂ ಹೋಗಿ ಆಮೇಲೆ ಅಲ್ಲಿ ಮೇಲೆ ಅವ್ರಿಗೆ ಮಿನಿಸ್ಟ್ರಿಗಿರಿ ಆಗಲೇಬೇಕು ಅಂದರೆ ಆದರೂ ಸುಮಾರು ಜನ ಕಿಂಡಲ್ ಮಾಡಿದ್ರು ಸರ್. ಅವ್ರಿಗೆ ನಾನು ಬೆಳಗ್ಗೆನೇ ಹೇಳಿದ್ದೀನಿ, ಇವತ್ತು ನಮ್ಮ ಬಾಲಣ್ಣ ಮಿನಿಸ್ಟ್ರು ಆದರೂ ನೀನು ಬಾಲಣ್ಣ ಮಿನಿಸ್ಟ್ರಿ ಕೇಳೋ ಬದಲು ಮಳೆ ಕೇಳಮ್ಮ ಅಂದರು. ತುಂಬ ಮಳೆನೂ ಚೆನ್ನಾಗಿ ಆಗ್ತಿದೆ ಮತ್ತು ಬಾಲಣ್ಣ ಮಿನಿಸ್ಟ್ರು ಆದರು. ಇವತ್ತು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಇಬ್ಬರು ಈಗ ಹೆಂಗೆ ಡಿ.ಕೆ. ಶಿವಕುಮಾರನಿಗೆ ನಿಜವಾಗ್ಲೂ ನಾನು ಧನ್ಯವಾದ ಹೇಳ್ತೀನಿ ಮತ್ತು ನಮ್ಮ ಸಿದ್ದರಾಮಣ್ಣವ್ರಿಗೂ ಧನ್ಯವಾದ ಹೇಳ್ತೀನಿ. ಇವತ್ತು ನಮ್ಮ ತಾಲೂಕಿಗೆ ಅಣ್ಣ ಒಂದು ಕೊಟ್ಟಿರೋದ್ರಿಂದ ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟಿರೋ ಯಾವುದೇ ಆಗಿರ್ಬೋದು ಸರ್, ಆದರೆ ಆ ಪೋಸ್ಟ್ ಅನ್ನೋದು ಬೇಕಾಗಿತ್ತು ನಮಗೆ, ಅದು ಬಂದಿದೆ. ನಮಗೆಲ್ರಿಗೂ ತುಂಬ ಖುಷಿ ಆಗ್ತಿದೆ ಸರ್. ಮುಂದೆ ಅವ್ರ ಜೊತೆ ಸೇರ್ಕೊಂಡು ನಾವೆಲ್ಲ ಕೆಲಸ ಮಾಡ್ತೀವಿ ಸರ್. ಅಣ್ಣನಿಗೆ ನಾವು ಎಗ್ಲಾಗಿ ನಾವು ಕೆಲಸಗಳು ಮಾಡ್ಕೊಂಡು ಇವಾಗ ಏನು ಅಣ್ಣ ತಮ್ಮದಿರು ಅಲ್ಲಿ ಜೋಡೆತ್ತ ಕೆಲಸ ಮಾಡ್ತಾರೆ, ಇಲ್ಲೂ ಜೋಡೆತ್ತಗೆ ನಾವೆಲ್ಲ ಬೆಂಬಲ ಕೊಡ್ತೀವಿ ಸರ್. ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. ತುಂಬ ಖುಷಿ. ಹೌದು ಸರ್, ನಾನು ಅಯ್ಯಪ್ಪ ಸ್ವಾಮಿ ಹೌದು ಸರ್. ಈಗ ಯಾತ್ರೆಗೆ ಹೋಗ್ಬೇಕು, ನಮಗೆ ಬಾಲಣ್ಣ ನಮ್ಮನ್ನೆಲ್ಲ ಕಳಿಸ್ಬೇಕು, ಅರ್ಕೆ ತೀರ್ಸ್ಬೇಕು ನಮ್ದು. ಇವಾಗ ನಾನು ಕೆಂಗಲಲ್ಲಿ ಅರ್ಕೆ ಮಾಡಿದ್ದೀನಿ, ಕೋಟೆ ಮಾರಮ್ಮಂಗೆ ಅರ್ಕೆ ಮಾಡಿದ್ದೀನಿ, ಅಯ್ಯಪ್ಪ ಸ್ವಾಮಿಗೆ ಅರ್ಕೆ ಮಾಡಿದ್ದೀನಿ. ಆಮೇಲೆ ಇನ್ನೂ ಸುಮಾರು ದೇವ್ರಗಳ ಹತ್ರ ಕೊರಗಜ್ಜ ಅಂದರೆ ತುಂಬ ಶಕ್ತಿವಂತೆ ಸರ್. ಆ ಕೊರಗಜ್ಜನ ಹತ್ರ ಬೇಡ್ಕೊಂಡಿದ್ದೀನಿ ಸರ್, ನಮ್ಮ ಬಾಲಣ್ಣ ಮಿನಿಸ್ಟರ್ ಆಗಲೇಬೇಕು ಅಂತ. ಈಗ ಬಾಲಣ್ಣ ಮಿನಿಸ್ಟರ್ ಆದ ತಕ್ಷಣ ನಾವು ಯಾತ್ರೆ ಮುಗಿಸಿ ಆ ಅರ್ಕೆನ ತೀರಿಸ್ಬೇಕು ಸರ್. ಹೌದು ಸರ್, ಕಳಿಸ್ತಾರೆ ಸರ್. ಈಗ ಬಾಲಣ್ಣ ಸಚಿವರಾದ್ಮೇಲೆ ನಮ್ಮನ್ನು ಕಳಿಸ್ತಾರೆ ಸರ್. ಡಿ.ಕೆ. ಶಿವಕುಮಾರ್ಗೆ, ಡಿ.ಕೆ. ಸುರೇಶ್ಗೆ, ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಕ್ಷ
ವರ್ಷದಿಂದ ಇದನ್ನೇ ಕಾಯ್ತಾ ಇದ್ದೋ. ನಮ್ಮ ಬಾಲಣ್ಣವ್ರು ಮಿನಿಸ್ಟರ್ ಆಗಬೇಕು, ನಮ್ಮ ಮಾಗಡಿ ತಾಲೂಕು ಇಂಪ್ರೂವ್ ಆಗಬೇಕು ಅಂತ ಹೇಳಿ ಭಾಳ ಇಷ್ಟಪಡ್ತಾ ಇದ್ದೋ. ಆದರೆ ನಮ್ಮ ಇವತ್ತಿನ ದಿವಸ ನಮ್ಮ ಬಾಲಣ್ಣವರು ಮಿನಿಸ್ಟರ್ ಆದ ದಿವಸದಲ್ಲಿ ನಮ್ಮ ಮಾಗಡಿ ತಾಲೂಕು ಹಂಗೆ ಮಿಂಚ್ತಾ ಇದೆ. ಇನ್ನೂ ಮುಂದೆ ಈ ಮಾಗಡಿ ತಾಲೂಕನ್ನು ಹಿಂದುಳಿದೋಗಿತ್ತು, ಇದು ಮುಂದೆ ಬರಬೇಕು ಅಂತೇಳಿ ನಾವೆಲ್ಲರೂ ಸಹ ಅವ್ರಿಗೆ ಒಗ್ಗಟ್ಟಾಗಿ ನಿಂತ್ಕೊಂಡು ಆಸ್ಪಂದನೆ ಮಾಡ್ಕೊಂಡು ಅವ್ರ ಜೊತೆಯೊಳಗೆ ಒಗ್ಗೂಟ್ಕೊಂಡು ಕಾಲಾವಕಾಶ ಮಾಡ್ತಾ ಇರ್ತೀವಿ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನ. ವಂದನೆಗಳು.